ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಶ್ವದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಮ್ಮ. ಗುರುಗಳೇ, ಮೊನ್ನೆ ಒಂದು ಎಪಿಸೋಡ್ನಲ್ಲಿ ನಾನು ಗ್ರಹಣದ ವಿಚಾರವಾಗಿ ಕೇಳಿದೆ, ಬಟ್ ಅವತ್ತು ಫುಲ್ಲಿ ಫೋಕಸ್ಡ್ ಗ್ರಹಣದ ಬಗ್ಗೆ ಇರೋದ್ರಿಂದ ನಾನು ಈ ಪ್ರಶ್ನೆ ನಿಮ್ಮನ್ನು ಕೇಳಲಿಲ್ಲ. ಬಟ್ ನೀವು ಭಾಳ ಚೆನ್ನಾಗಿ ಹೇಳ್ತಾ ಇದ್ರಿ. ಎಲ್ಲೋ ಒಂದು ಕಡೆ ಚರ್ಚೆ ಆಗಿರುವಂಥ ವಿಚಾರ ನಮಗೆ ಈ ಬೀಜಾಕ್ಷರ ಇಲ್ಲ ಅಂತಂದರೆ ಅದು ಶವಕ್ಕೆ ಸಮಾನ. ಆ ಚರ್ಚೆಗಳು ನಡೀತು, ವೇದಗಳ ಬಗ್ಗೆ ಆಗಿರ್ಬೋದು, ಇವೆಲ್ಲವೂ ಕೂಡ ಹೇಳ್ತಾ ಇದ್ರಿ. ಬಟ್ ನೀವು ತುಂಬ ಎಪಿಸೋಡ್ಸಲ್ಲಿ ನಮ್ಗೆ ಹೇಳಿದ್ದೀರಾ ಈ ಬೀಜಾಕ್ಷರದ ಒಂದು ಎನರ್ಜಿ ಏನು, ಅದ್ರ ಬಗ್ಗೆ ಎಲ್ಲ ಕೂಡ. ಹಾಗಿದ್ರೆ ಈ ಬೀಜಾಕ್ಷರ ಇಲ್ಲದೆ ಇರೋದಕ್ಕೆ ಶಕ್ತಿನೇ ಇರೋದಿಲ್ವಾ? ಹಾಗಾದ್ರೆ ಇದನ್ನ ನಾವು ಹೆಂಗೆ ಸಾಮಾನ್ಯ ಜನರಾಗಿ, ಇದೊಂದು ನನಗೆ ಆಲೋಚನೆ ಬಂತು, ಕೇಳ್ಬೋದಲ್ವಾ ಈ ವಿಚಾರ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಅವತ್ತೇ ಕೇಳಿದ್ರೆ ಬಹುಶಃ ಕನ್ಫ್ಯೂಸ್ ಆಗ್ಬೋದು ಅಂತ ನಾನು ಅದನ್ನ ನೋಟ್ ಮಾಡಿ ಬೀಜಾಕ್ಷರ ಇಲ್ಲದೆ ಇರೋದಕ್ಕೆ ಶಕ್ತಿ ಇರುತ್ತಾ ಇರಲ್ವಾ, ಹೆಂಗಿರುತ್ತೆ ಏನು ಅಂತ. ಆ ಬೀಜಾಕ್ಷರ ಇಲ್ಲದೆ ಇರೋದಕ್ಕೆ ಶವತ್ ಸಮಾನ ಅಂತೆಲ್ಲ ಕೂಡ ಎಪಿಸೋಡಲ್ಲಿ ಹೇಳಿದ್ರಿ. ಸೊ ಇಲ್ಲದೆ ಇದ್ರೆ ಮತ್ತೆ ಅದನ್ನ ನಾವು ಹೆಂಗೆ ಕನ್ಸಿಡರ್ ಮಾಡಬೇಕು? ಒಳ್ಳೆ ಪ್ರಶ್ನೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಡಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಅದೇ ತಾಯಿ, ಯಾವುದಕ್ಕೆ ಎಲ್ಲಿ ಹೇಗೆ ಮಾಡಬೇಕೋ ಅದು ಮಾಡೋದಿರುತ್ತೆ. ಈಗ ಚರ್ಚೆಯಲ್ಲಿ ಬರುವಂಥದ್ದು ಬಹುಶಃ ಅವರು ಕೇಳುವಾಗ ಇಲ್ಲಿ ಏನು ಬರಬೇಕು ಅಂದರೆ, ನಾನು ಬರೆದದ್ದೇ ದೊಡ್ಡದು, ನಾನು ಬರೆದು ಹಾಕಿರೋಂಥ ಬೀಜಾಕ್ಷರಕ್ಕೆ ಅಷ್ಟು ಶಕ್ತಿ ಇರೋದು ಅಂತ ಅನ್ಕೋಬಾರ್ದು ಅಂತ. ಯಾರೇ ಆಗಿರಲಿ ಅಂದರೆ ಅವ್ರು ಬಿಟ್ಟು ಇನ್ನು ಪ್ರಪಂಚನೇ ಇಲ್ವಾ ಹಾಗಾದರೆ? ಹಾಗೆ ತಿಳ್ಕೊಂಡ್ಬಿಡ್ತೀರಿ ನೀವು. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಬಹುಶಃ ಅವರಿಗೆ ನಾನು ಕೊಟ್ಟ ಉತ್ತರ ಏನು ಅಂತಂದರೆ, ಯಾವಾಗ ಬೀಜಾಕ್ಷರ ಇಲ್ಲದೆ ಇರತಕ್ಕಂತಹದ್ದು ಶವಕ್ಕೆ ಸಮಾನ ಅಂತ ಹೇಳಿದರೋ ಅದಕ್ಕೆ ನನ್ನ ಉತ್ತರ ಏನಿತ್ತು ಅಂತಂದರೆ, ಈಗ ಎಲ್ಲಂದ್ರಲ್ಲಿ ಉತ್ಸವ ಮೂರ್ತಿ ತಗೊಂಡು ಹೋಗ್ತಾರೆ, ದೇವರನ್ನ ಉತ್ಸವ ಮಾಡ್ತಾರೆ. ತಿರುಪತಿಯಿಂದ ಶ್ರೀನಿವಾಸ ಉತ್ಸವ ಮೂರ್ತಿ ಬರ್ತಾನೆ ಎಲ್ಲಿಗೆ? ಕಲ್ಯಾಣೋತ್ಸವ ಮಾಡಲಿಕ್ಕೆ. ಆ ಉತ್ಸವ ಮೂರ್ತಿಯಲ್ಲಿ ಯಾವುದೇ ಬೀಜಾಕ್ಷರವಿಲ್ಲ. ಪ್ರತಿಷ್ಠಾಪನೆ ಮಾಡುವಾಗ ಒಂದಷ್ಟು ಪದ್ಧತಿಯಲ್ಲಿ ನೀವು ಅಂದ್ರೆ ಆ ತಾಳೆಗೆರೆದಲ್ಲ ಅಥವಾ ತಾಮ್ರದ ಪತ್ರದಲ್ಲಿ ಬರೆದ್ಬಿಟ್ಟು ಒಳಗಡೆ ಹಾಕ್ತೀವಿ, ಅದು ಇದ್ದದ್ದಕ್ಕೆ ಅಂತ ಬೇಕಾದ್ರೆ ಅಂದ್ಕೊಂಡ್ಬಿಡ್ತೀವಿ. ಇದಲ್ಲವೇ ಅಲ್ಲ. ನಾನೇನು ಹೇಳ್ತೀನಿ ಅಂತಂದರೆ, ಯಾವ ದೇವರನ್ನು ಉತ್ಸವಕ್ಕೆ ಕರೆತರಲಾಗುತ್ತದೆಯೋ ನಾನು ಆ ದೇವರಿಗೆ ಸಂಬಂಧಪಟ್ಟಾಗೆ ವಿಷಯವನ್ನು ಪ್ರಸ್ತಾಪಿಸಿದ್ದೇನೆ. ಯಾವ ವಿಗ್ರಹ ನಾನು ಪ್ರಸ್ತಾಪ ಮಾಡಿದ್ದು? ಪಾಂಡಿಚೇರಿಯ ತಿರುನಲ್ಲಾರ್ ಆ ದೇವಾಲಯದಲ್ಲಿರ್ತಕ್ಕಂತಹ ಮರಕತ, ಇಂದ್ರ ಪೂಜಿತ ಮರಕತ ಮಹಾಶಿವಾಯ ನಮಃ ಅನ್ನೋದೊಂದು ಲಿಂಗ ಇದೆ. ಅದೇನು ಗೊತ್ತಾ? ಅಲ್ಲಿ ಸ್ಥಾಪನೆ ಆಗಿರಲ್ಲ ಮರಕತ. ಒಂದು ಸಲ ಇಂದ್ರ ಭೂಲೋಕಕ್ಕೆ ಬಂದಾಗ ಆ ಒಂದು ಮರಕತ ಲಿಂಗದ ಜೊತೆ ಬಂದು ಪೂಜೆ ಮಾಡಿದ್ದ. ಅವನು ಇಲ್ಲಿ ಬಿಟ್ಟು ಹೋದ. ಆ ಲಿಂಗದಲ್ಲಿ ಅದು ಚರ, ನಾಟ್ ಸ್ಥಿರ. ಸ್ಥಿರ ಅಂದರೆ ನೀವು ಅಲ್ಲಿ ಬೀಜಾಕ್ಷರ ಹಾಕಿರ್ತೀರ, ಅದು ನಿಮಗೆ ಪಟ್ಟು ಬಿಡುತ್ತೆ. ಇದು ನಿಮಗೆ ಸಂಬಂಧಪಟ್ಟಿಲ್ಲ, ಶವ ಅಂತ ನಾವು ಅನ್ನಬಾರದು. ಕಾರಣ ಇಷ್ಟೇ, ಯಾವುದು ಆ ರೀತಿ ಇರತಕ್ಕಂತಹ ವಿಗ್ರಹವಿರುತ್ತದೆಯೋ ಆ ವಿಗ್ರಹಕ್ಕೆ ಜೀವಾದಿ ತತ್ವನ್ಯಾಸ ಪ್ರಾಣ ಪ್ರತಿಷ್ಠಾಪನಾ ಹೋಮಾದಿಗಳು ನಡೆದಿರುತ್ತೆ. ಅಂದರೆ ಜೀವ ಚೆನ್ನಾಗಿ ಕೇಳಿಸ್ಕೋಬೇಕು. ತತ್ವನ್ಯಾಸ, ತತ್ವ ಅಂತಂದರೆ ಯಾವುದ್ಯಾವ್ದು ಎಲ್ಲೆಲ್ಲಿ ಬರಬೇಕು ಅಂತ ಆ ತತ್ವಗಳ ಜೊತೆಗೆ ಬರ್ತಕ್ಕಂತಹ ಬೀಜಾಕ್ಷರಗಳು. ಆ ಬೀಜಾಕ್ಷರಗಳ ಸೂಕ್ಷ್ಮವಾಗಿರ್ತಕ್ಕಂತಹದ್ದನ್ನು ಗಮನಿಸಿದರೆ ಅಲ್ಲಿ ಮಾಡ್ತಕ್ಕಂತಹದ್ದು ಸ್ಥಾಪನಾ ಪದ್ಧತಿ ಹೇಗಿರುತ್ತದೋ ಆ ಆಗಮದ ಪ್ರಕಾರ ಮಾಡಿರ್ತಕ್ಕಂತಹದ್ದು ತ್ರಿದಿನಗಳ ಸಂಕಲ್ಪಪೂರ್ವಕವಾಗಿಯೇ ಮಂತ್ರಪೂರ್ವಕವಾಗಿ ಬೀಜಾಕ್ಷರ ಮಾಡಲಾಗಿರುತ್ತದೆ.
ನೀವು ಬರೆದಿರೋದು ಮಾತ್ರ ಬೀಜಾಕ್ಷರ ಅಂದರೆ ಮಂತ್ರದ ಮೂಲಕ ಹೇಳಿ ಇನ್ಸ್ಟಾಲ್ ಮಾಡಿದ ಅದು ಬೀಜಾಕ್ಷರ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಶವ ಅಂತ ಅಂದುಬಿಡ್ತೀರ. ಅದು ನಿಮ್ಮ ನಾಲೆಡ್ಜ್. ನಾನೇನು ಹೇಳ್ತೀನಿ ಅಂತಂದ್ರೆ ನನ್ನ ನಾಲೆಡ್ಜ್ ಅಂತಲ್ಲ, ಆದರೆ ಯಾರ್ಯಾರ ತಿಳುವಳಿಕೆ ಎಷ್ಟಿರುತ್ತೋ ಅಷ್ಟು ಅವ್ನು ನಗ್ತಾ ಇರ್ತಾನೆ ಮೇಲೆ. ನಮಗೆ ತಿಳುವಳಿಕೆ ಇರೋದೇ ಟೋಟಲ್ ಇಡೀ ಭೂಲೋಕ ಅಂತಲೇ ಮಾತಾಡ್ಬೇಕು ನಾನು. ಭೂಲೋಕದ ತಿಳುವಳಿಕೆ ಎಲ್ಲ ಇಷ್ಟೇ ಇರೋದು. ಇಷ್ಟು ಒಂದು ಸ್ಪೂನಲ್ಲಿ ಒಂದಷ್ಟು ಸ್ವೀಟ್ ಇಟ್ಕೊಂಡಂಗೆ, ಒಂದು ಸ್ಪೂನ್ ಒಳಗಡೆ ಬೆಲ್ಲದ ತುಂಡು ಇಟ್ಟುಕೊಂಡರೆ ಈ ಜಗತ್ತಿನ ಜ್ಞಾನ. ನಾನು ಜ್ಞಾನ ಅಂತ ಹೇಳಬೇಕು ಅಷ್ಟೇ. ಇನ್ನು ನಿಮ್ಮ ಬಳಿ ನಮ್ಮ ಬಳಿ ಎಷ್ಟಿದೆ? ಇಡೀ ಭೂಲೋಕಕ್ಕೆ ನಾನು ಬೆಲ್ಲದ ತುಂಡು ಹೋಲಿಸ್ಬಿಟ್ಟಿದ್ದೀನಿ ಜ್ಞಾನವನ್ನು. ಅಂದರೆ ಇನ್ನು ನಿಮ್ಮಲ್ಲಿ ಎಷ್ಟಿರಬೇಕು, ನಮ್ಮಲ್ಲಿ ಎಷ್ಟಿರಬೇಕು ಯೋಚನೆ ಮಾಡಿ. ಇದಕ್ಕಿಂತ ನಾನು ಹೆಚ್ಚಿಗೆ ಮಾತಾಡಿದ್ರೆ ಅದು ಕರೆಕ್ಟ್ ಅಲ್ಲ ಅಂದ್ಕೋತೀನಿ. ಅದಕ್ಕಾಗಿ ಆ ಜೀವಾದಿ ತತ್ವನ್ಯಾಸ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಾಗ ಬಹುಶಃ ನಾನು ಅದೇ ದೇವಾಲಯಗಳ ಪ್ರತಿಷ್ಠಾಪನೆ ಮಾಡುವಾಗ ನಾನು ಇದನ್ನು ಹೇಳ್ತೇನೆ, ಸಾಮಾನ್ಯವಾಗಿ ಇದನ್ನು ಹೇಳ್ತೇನೆ. ಮೊದಲು ವಿಗ್ರಹ ತೂಕ ಹಾಕ್ಕೊಳ್ಳಿ. ಅದಕ್ಕೆ ಎಷ್ಟು ಬಂತೋ ಬರೆದಿಟ್ಕೊಳ್ಳಿ, 10 ಸಲ ತೂಕ ಮಾಡಿ ವಿಗ್ರಹವನ್ನು. ಆನಂತರ ಈ ಒಂದು ವಿಗ್ರಹಕ್ಕೆ ಜೀವಾದಿ ತತ್ವನ್ಯಾಸ ಪ್ರಾಣ ಪ್ರತಿಷ್ಠಾಪನೆ ಹೋಮ ಮಾಡಿದ ಮೇಲೆ ಲೆಕ್ಕ ಹಾಕಿ. ಆವಾಗ ಆ ವಿಗ್ರಹದ ತೂಕ, ಯಾಕಂದರೆ ಪ್ರಾಣವನ್ನು ಇನ್ಸ್ಟಾಲ್ ಮಾಡಿದೆಯಲ್ಲ. ಹಾಗಾಗಿ ಅಲ್ಲೊಂದಷ್ಟು ನಿಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿದ ತೂಕಕ್ಕೆ ಲೆಕ್ಕ ಹಾಕ್ಕೋಬೇಡಿ ಅದನ್ನು. ಆ ಮೊಬೈಲಲ್ಲಿ ಸ್ಪೇಸ್ ಎಷ್ಟಿರುತ್ತೆ, ಒಂದೊಂದು ಸುಮಾರು ಅಂತಂದರೆ ಒಂದು 100 ಆ್ಯಪ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಎಷ್ಟು ಸ್ಪೇಸ್ ಇರುತ್ತೆ ನೋಡಿ, ಚೆಕ್ ಮಾಡಿ. 5 ಇದ್ದಾಗ ಸ್ಪೇಸ್ ಚೆಕ್ ಮಾಡಿ. ಇನ್ನು ಜಿಗಾಬೈಟ್ GB ಅದು ಚೆಕ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಇದ್ದಾಗ ಫುಲ್ ಆಗುತ್ತೆ ಅಂತ ತೋರಿಸುತ್ತೆ, ಚೆಕ್ ಮಾಡಿ. ಹಾಗೇ ಇಲ್ಲಿ ಇನ್ಸ್ಟಾಲ್ ಮಾಡ್ತೀವಲ್ಲ, ಅದು ಜೀವಾದಿ ತತ್ವನ್ಯಾಸ ಪ್ರಾಣ ಪ್ರತಿಷ್ಠಾಪನ ಮಾಡುವಾಗ ಕೆತ್ತಲ್ಪಟ್ಟಿರಲ್ಲ, ಮಂತ್ರ ಪುರಸ್ಸರವಾಗಿ ಮೊಬೈಲ್ ಟು ಮೊಬೈಲ್ ಕರೆನ್ಸಿ ಟ್ರಾನ್ಸ್ಫರ್ ಮಾಡಿದಾಗೆ ಮಂತ್ರ ತರಂಗಾಂತರ ಶಕ್ತಿಯಿಂದ ಆ ಬೀಜಾಕ್ಷರಗಳನ್ನು ಇನ್ಸ್ಟಾಲ್ ಮಾಡಿರುತ್ತೇವೆ ಅನ್ನೋ ಮಾಹಿತಿನ ನಾವು ಅವ್ರು ಕೊಡಬೇಕಾಯ್ತು. ಆವಾಗ ಅವ್ರು ಸುಮ್ಮನಾದ್ರು, ಬಹುಶಃ ಇರಬಹುದೇನೋ ಅಂತ ಕ್ಯಾಲ್ಕುಲೇಷನ್ ಹಾಕ್ಕೊಳ್ತಾ ಇರ್ತಾರೆ ಅವರು. ಅದೇ ನನ್ನ ಜ್ಞಾನ ದೊಡ್ಡದಲ್ಲ, ನಿಮ್ಮ ಜ್ಞಾನ ದೊಡ್ಡದಲ್ಲ, ನಾವೆಲ್ಲ ಅಜ್ಞಾನ ಲಿಸ್ಟಿಗೆ ಬರುವಂಥ ಜನ. ಅದಕ್ಕಾಗಿ ಜ್ಞಾನ ಅಂತ ಯಾರನ್ನು ಕರಿತೀರೋ ಅದು ನಿಮಗೆ ಬಿಡ್ತೀನಿ. ಅದಕ್ಕೆ ಬಹಳ ಮುಖ್ಯವಾಗಿ ಆ ಒಂದು ಆ ಕಾರ್ಯ ಮಾಡುವಾಗ ಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ಬಿಟ್ರೆ, ಯಾಕಂದರೆ ಬಲಗಣ್ಣಲ್ಲಿ ಸೂರ್ಯನನ್ನು ಇನ್ಸ್ಟಾಲ್ ಮಾಡಬೇಕು, ಎಡಗಣ್ಣಲ್ಲಿ ಚಂದ್ರನ ಇನ್ಸ್ಟಾಲ್ ಮಾಡಬೇಕು, ಹಣೆಯಲ್ಲಿ ಶನೇಶ್ವರನ, ಯಾವುದೇ ದೇವರಾಗಿದ್ದರು ಹಣೆಯಲ್ಲಿ ಶನೇಶ್ವರನ ಇನ್ಸ್ಟಾಲ್ ಮಾಡಬೇಕು, ಇನ್ನು ಪಾದಗಳಲ್ಲಿ ರಾಹುಕೇತುನ ಇನ್ಸ್ಟಾಲ್ ಮಾಡಬೇಕು. ನಿಮ್ಮದು ಹೊಲ ಇದೆಯಲ್ಲ, ನಿಮ್ಮದು ತೋಟ ಇದೆಯಲ್ಲ, ನಿಮ್ಮದು ಮನೆ ಇದೆಯಲ್ಲ, ನಿಮ್ಮದು ಏನೇನು ಎಕರೆ ಜಾಗ ಇದೆಯಲ್ಲ, ಭಗವಂತನ ಎಡಗಡೆಯ ಸೊಂಟದ ಭಾಗದಲ್ಲಿ ಇರ್ತಾವಂತೆ, ಅದನ್ನು ಇನ್ಸ್ಟಾಲ್ ಮಾಡಬೇಕು. ಇನ್ನು ನಿಮ್ಮ ತೋಟ, ನಿಮ್ಮ ಮನೆ, ನಿಮ್ಮನ್ನೆಲ್ಲ ಇನ್ಸ್ಟಾಲ್ ಮಾಡಿ ನಿಮ್ಮ ಮೊಬೈಲ್ ಇನ್ಸ್ಟಾಲ್ ಮಾಡಿರಲ್ವ ನಾವು, ಎಲ್ಲ ಮಾಡಿರುತ್ತೇವೆ. ಅಂದರೆ ಮೀನ್ಸ್ ಮಂತ್ರ ಪುರಸ್ಸರ ನಡೆದಾಗ ಇನ್ನು ಬೆಟ್ಟ ಗುಡ್ಡ, ನಮ್ಮ ರಾಶಿ ನಕ್ಷತ್ರಗಳು, ಈ ಅನೇಕ ವೇದ ಜ್ಞಾನ ಭಂಡಾರ, ನಿಮ್ಮ ಜ್ಯೋತಿಷ ಎಲ್ಲವೂ ಕೂಡ ಭಗವಂತನ ಬಲಗಡೆಯ ಸೊಂಟದ ಭಾಗದಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಇದನ್ನೇ ಜೀವಾದಿ ತತ್ವನ್ಯಾಸ ಪ್ರಾಣ ಪ್ರತಿಷ್ಠಾಪನೆ. ಇದು ಮೇಜರೇ, ಆದರೆ ಇದು ನಡೆಯುವ ಮುನ್ನ 3 ದಿನಗಳ ಕಾಲ ಬೇರೆ ಬೇರೆ ನಡೀತಿರುತ್ತೆ ಅದಕ್ಕೆ. 3 ದಿನಗಳ ಕಾರ್ಯಕ್ರಮಗಳು ಅಷ್ಟಿರ್ತವೆ. ಇದು ನಾನು ನಿಮಗೆ ಕ್ಲೈಮ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಅಂತಂದರೆ, ಇದರ ಹಿಂದೆ 3 ದಿನಗಳು ನಡೆದಿದ್ದರೆ ಕಾರ್ಯಕ್ರಮಗಳು ಈ ಹೋಮ ಮಾಡಲಿಕ್ಕೆ ಬರೋದು, ಹಾಗೆ ನೇರವಾಗಿ ಬರಲ್ಲ, ಅಷ್ಟು ವರ್ಕ್ ಇರುತ್ತೆ. ಅದನ್ನೇ ಅನುಜ್ಞೆ, ಸ್ವಸ್ತಿವಾಚನ, ಸಂಕಲ್ಪಪೂರ್ವಕ, ಭಗವದ್ ವಾಸುದೇವ ಪುಣ್ಯಾಹ, ರಕ್ಷಾಬಂಧನ, ಮೃತ್ ಸಂಗ್ರಹಣ. ನೋಡಿ, ಈಗ ನಾನು ರಕ್ಷಾಬಂಧನ ಮೃತ್ ಸಂಗ್ರಹಣ ಅಂತಂದೆ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲೇ ಸ್ವಲ್ಪ ನಿಮಗೆ ಹೇಳ್ತೀನಿ. ಈ ಪುಣ್ಯಾಹ ಮಾಡಿದ ಮೇಲೆ ಹಾಗೆ ಕಟ್ಕೊಂಡ್ಬಿಟ್ಟು ಮಣ್ಣೆಲ್ಲ ಮೊದಲೇ ತಂದುಬಿಡ್ತಾರೆ. ಹಾಗೂ ಇಲ್ಲ, ಮೃತ್ ಸಂಗ್ರಹಣ ಅಂತಂದರೆ ಪುಣ್ಯಾಹವನ್ನು ಮಾಡಿ ಕಟ್ಟಿಕೊಂಡು ಮೃತ್ ಸಂಗ್ರಹಣ ತರಬೇಕಂದ್ರೆ ಉತ್ತಮ ತರಬೇಕು, ಮೊದಲೇ ತಂದು ಇಟ್ಕೊಂಡ್ಬಿಟ್ಟು ನಾವು ಪಟ ಮುಗಿಸ್ಬಿಡ್ತೀವಿ. ಇದು ನಾವು ಅಲ್ಲೂ ಹಾಗೆ ಮಾಡಲ್ಲ, ಕಾಂಪ್ರಮೈಸೇ ಆಗಲ್ಲ. ಶಾಸ್ತ್ರ ಏನು ಹೇಳುತ್ತೋ ಹಾಗೆ ಕಲಶಗಳಿಗೆ ಸಂಬಂಧಪಟ್ಟ ಆವಾಹನೆಯಿಂದ ಹಿಡಿದು ಆ ಕಲಶ ಸ್ಥಾಪನೆ ಇವೆಲ್ಲವೂ ಕೂಡ ಮೆಥಡ್ ಇದೆ. ಆ ಪ್ರಕಾರ ಹೋದಾಗ 100ಕ್ಕೆ 100. ಈಗ ಮೊಬೈಲ್ ಹೇಗೆ ರೆಡಿ ಮಾಡಬೇಕು ಅಂತ ಆ ಕಂಪನಿಗೆ ಗೊತ್ತಿರುತ್ತೆ. ಆ ಮೊಬೈಲ್ ರೆಡಿ ಆದಮೇಲೆ ಮತ್ತೆ ಯಾರು ತೆಗೆದುಕೊಳ್ತಾರೋ ಅದನ್ನು ಅದರ ಒಳಗಡೆ ಯಾವ ಸಿಮ್ ಹಾಕಬೇಕೋ ನಿಮ್ಮ ಅಪೇಕ್ಷೆಗೆ ಬಿಡುವಂಥದ್ದು. ಅದಾದಮೇಲೆ ಸಿಮ್ ತೆಗೆದುಕೊಂಡು ಆಗಲ್ಲ, ಮತ್ತು ಆಕ್ಟಿವೇಶನ್ ಮಾಡ್ಕೊಂಡ್ಮೇಲೆ ನೀವು ಇನ್ನೇನು ಅದಕ್ಕೆ ಸಂಬಂಧಪಟ್ಟ ಕರೆನ್ಸಿ ಎಷ್ಟು, 1 ವರ್ಷಕ್ಕೆ ತಿಂಗಳಿಗೆ ಹಾಕ್ಕೋಬೇಕು, ಅದೆಲ್ಲ ನೋಡಿ ಎಷ್ಟಿದೆಯೋ ಹಾಗೆ ರೀ ಒಂದು ಪ್ರೋಸೆಸ್. ಮಂತ್ರಕ್ಕೂ ಯಂತ್ರಕ್ಕೂ ತಂತ್ರಕ್ಕೂ ಅದರದ್ದೇ ಆದ ದಿಶಕ್ತಿ ಇದೆ. ಒಂದು ಕಡಿಮೆ ಒಂದು ಹೆಚ್ಚು ಅಂತ ಹೇಳಬಾರ್ದಿಲ್ಲಿ, ಎಲ್ಲವೂ ಕೂಡ ಸಮಾನವೇ ತೆಗೆದುಕೊಳ್ಬೇಕು. ನಿಮ್ಮ ದೇಹದ ಇಷ್ಟು ಪಾಠ ಕೊಟ್ಟಿದ್ದಾನೆ ದೇವರು. ಕಿಡ್ನಿ ದೊಡ್ಡದ, ಕಣ್ಣು ದೊಡ್ಡದ ಅಂದರೆ ಗಾತ್ರದಲ್ಲಿ ಬೇರೆ ಬೇರೆ ನಿಮಗೆ ಕಾಣ್ಬೋದು.
ಮಾಡಲೇಬೇಕು. ಎಲ್ಲವೂ ಪ್ರಧಾನ, ಎಲ್ಲವೂ ಅದ್ಭುತ, ಎಲ್ಲವೂ ಬೇಕೇ ಬೇಕು. ಹಾಗೆ ನನಗೆ ಯಾವುದು ಬರುತ್ತೋ ಆ ಬೀಜಾಕ್ಷರ ಆದರೆ ಹೊಗಳ್ಕೊಂಡು ಸಾಯೋದು ಕರೆಕ್ಟ್ ಅಲ್ಲ. ನನಗೆ ಮಂತ್ರ ಬರುತ್ತೆ ನಾನು ಬಡ್ಕೊಂಡು ಸಾಯೋದು ಕರೆಕ್ಟ್ ಅಲ್ಲ. ಇನ್ನೊಬ್ಬರು ತೆಗಳೋದು ಸಮಂಜಸ ಅಲ್ಲ. ಎಲ್ಲವೂ ಕೂಡ ನಿಧಾನವಾಗಿ ಪ್ರಧಾನವಾಗಿ ತೆಗೆದುಕೊಂಡು ನಿಮ್ಮನ್ನೇ ಹೊಗಳ್ಕೊಂಡ್ರೆ ದೇವರಾಣೆಗೂ ನೀವು ಕ್ಲಿಕ್ ಆಗಲ್ಲ. ದೇವರಾಣೆಗೂ ನಿಮ್ಮ ಸಮಸ್ಯೆಗಳು ನಿಮಗೆ ಕಾಣ್ತಾ ಇರ್ತಾರೆ, ಅದು ನಿಮಗೆ ಗೊತ್ತೇ ಆಗಲ್ಲ. ನಿಮ್ಮ ಮನೆಯಲ್ಲೇ ಸುತ್ತು ಸಾವಿರ ಸಮಸ್ಯೆಗಳಿರ್ತಾರೆ, ನಿಮಗೆ ಕಾಣಿಸೋದೇ ಇಲ್ಲ. ಅಂತಹ ಶಕ್ತಿ ಇದ್ದರೆ ಯಾಕೆ ನಿಮ್ಮ ಮನೆಯಲ್ಲ ಸಮಸ್ಯೆ ಕ್ಲಿಯರ್ ಆಗಲಿಲ್ಲ? ಇನ್ನೊಬ್ಬರನ್ನ ಟೀಕೆ ಮಾಡೋ ಬದಲಾಗಿ ನಾನಿದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಾಗ ಮಾತಾಡಲ್ಲ. ಬಹುಶಃ ಯಾರಾದರೂ ಮಾತಾಡಿದ್ರೆ ನಮಗೆ ಗೊತ್ತಿದ್ದೋ ಇದನ್ನು ಹೇಳ್ತೀನಿ ನಾನು ಅವಾಗವಾಗ. ಗೊತ್ತಿರೋದು ಒಂದೊಂದು ಬಾರಿ ಅಹಂಕಾರ ಪ್ರವೇಶವಾಗಿಬಿಡತ್ತೆ. ಆ ಅಹಂಕಾರವನ್ನು ಮುರಿದಿಡಬೇಕು. ನೆಕ್ಸ್ಟ್ ಮಾತಾಡಬೇಕಾದ್ರೆ 10 ಜನಕ್ಕೆ ಸಹಾಯವಾಗಿ ಅದನ್ನೇ ಮಾತಾಡಬೇಕು. ಇನ್ನೊಬ್ಬರದು ಮತ್ತೊಬ್ಬರದು ತೆಗೆದು ಮಾತಾಡಲೇಬಾರದು. ಆಮೇಲೆ ಇಬ್ಬರಿದ್ದರೆ ಆ ಇಬ್ಬರದ್ದು ಮಾತಾಡಬಾರ್ದು. ನಾನು ಅಥವಾ ನೀನು ಹೀಗೆ ಮಾತಾಡಲೇಬಾರದು. ಸಮಸ್ಯೆ ಬಗ್ಗೆ ಮಾತಾಡಬೇಕು, ಅಥವಾ ದೇಶದ ಬಗ್ಗೆ ಮಾತಾಡಬೇಕು, ಅಥವಾ 4 ಜನಕ್ಕೆ ಉಪಯೋಗ ಆಗುವಂಥದ್ದೇ ಮಾತಾಡಬೇಕು. ಅದು ಮಂತ್ರದ ಮುಖಾಂತರ ಮಾತಾಡ್ತಿರೋ, ಯಂತ್ರದ ಮುಖಾಂತರ ಮಾತಾಡ್ತಿರೋ, ಅಥವಾ ನಿಮ್ಮ ವೈಯಕ್ತಿಕ ಮಾತಾಡ್ತಿರೋ. ಹಾಗೆ ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಆಗಬಾರ್ದು. ನಿಮಗೇನಾದರೂ ಅವ್ರು ಬೇರೆ ರೀತಿ ಪ್ರಶ್ನೆ ಮಾಡಿದ್ರೆ ಮಾಡೋಕ್ಕೆ ಬರಲ್ಲ, ಹಂಗೇ ಅವತ್ತು ಕೂತ್ಕೊಂಡ್ಬಿಟ್ಬಿಡ್ತೀರಿ. ಹಾಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಚರ್ಚೆ ಅಂತ ಮಾಡುವಾಗ, ವಾದ ಅಂತ ಮಾಡುವಾಗ ತೋರಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ನನಗಿದು ಬರುತ್ತೆ ಅಂತ ಹೇಳೋಕ್ಕೆ ಟ್ರೈ ಮಾಡಬಾರ್ದು. ನಾನು ಇದನ್ನು ಹೇಳಿಬಿಟ್ಟು ಜನರ ಮುಂದೆ ಬಿಂಬಿಸ್ಕೋಬೇಕು ಅಂತ ಮಾಡಬಾರ್ದು. ಅಲ್ಲಿ ಅಂತಹ ವಾದದಲ್ಲೂ ಕೂಡ ನಾನು ಎಷ್ಟೋ ಸಲ ಹೇಳಿರ್ತೀನಿ, ಸ್ವಾದ ಹುಡ್ಕೋಬೇಕು. ಬೇರೆಯವರಲ್ಲೂ ಕೂಡ ಸ್ವಾದ ಆಚೆ ತರಿಸ್ಬೇಕು. ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ರಪ್ಪ, ಇವ್ರು ಹೇಳಿದ್ರಪ್ಪ, ಅಪ್ರಿಷಿಯೇಟ್ ಮಾಡಬೇಕು. ನಮಗೆ ಇನ್ನೊಬ್ಬರ ಬಗ್ಗೆ ಅಪ್ರಿಷಿಯೇಟ್ ಮಾಡಲಿಕ್ಕೆ ಬರಲ್ಲ ಅಂದರೆ ನಾವೇ ಹೊಗಳಿಸ್ಕೊಳ್ಬೇಕು ಅಂತಂದರೆ ಏನು ಅನ್ಬೇಕು ಅದನ್ನು. ಅದಕ್ಕಾಗಿ ದಯವಿಟ್ಟು ಅಂತಹ ಮಾತುಗಳು ಆಡೋದು ಸಮಂಜಸವಲ್ಲ. ಎಲ್ಲವೂ ಸಮಾನ ತೆಗೆದುಕೊಳ್ಳಿ. ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ ಇಲ್ಲಿ. ಆ ಏರುಪೇರು ತಾರತಮ್ಯ ನಾವು ಮಾಡಬಾರ್ದಷ್ಟೇ. ಇನ್ನು ಉಳಿದಾಗೆ ಭಗವಂತನಿಗೆ ಬಿಡಿ. ನಿಮ್ಮನ್ನಲ್ಲಿ ಕಳಿಸಿದಾನೆ, ಏನೋ ಒಂದು ಮಾಡ್ತಾ ಹೋಗಿ. ಒಂದಷ್ಟು ಜನಕ್ಕೆ ಉಪಕಾರವಾಗಿ ಒಂದು ದಿನ ಹೋಗುತ್ತೆ. ದೇಹದಲ್ಲಿರ್ತಕ್ಕಂಥ ಪ್ರಾಣ ಎಂದಾದರೂ ಒಂದು ದಿನ ಸಾವು ತಪ್ಪದು. ಅದು ಬರೋ ಒಳಗಡೆ ಲೆಕ್ಕ ಬೇಕಲ್ಲ, ಏನಯ್ಯ ಮಾಡಿದೀಯಾ, ಇನ್ನು ಹೆಂಡತಿ ಮಕ್ಕಳು ಸಂಸಾರ ಇದ್ದಂತೆ ಇದ್ರ ಲೆಕ್ಕ ಏನು ಅವ್ನು ಕೌಂಟ್ ಆಗಲ್ಲ. ಬಿಡು, ಮತ್ತೆ ಇವನನ್ನು ತಿರಿಯಕ್ಕೆ ಹಾಕು, ಮತ್ತೆ ಇನ್ನೊಂದು ಕಡೆ ಅವನು ಬಡವನಾಗಿ ಸಾಯಿಲಿ ಹಾಕತ್ಲಾಗಿ, ಇನ್ನೊಂದು ಕಡೆ ಹಾಕು ಇವನು ಚೆನ್ನಾಗಿ ದಾನದ ಮಾಡಿದಾನೆ, ಹಾಕು ಇವನ ಶ್ರೀಮಂತನಾಗಿ. ಇವೇನಾ ಬಡವ ಶ್ರೀಮಂತ ಎರಡೇನು, ಇದಕ್ಕೆ ಮೇಲ್ಪಟ್ಟೊಂದು ಇದೆ ರೀ. ಅದನ್ನು ಸಂಪಾದನೆ ಮಾಡ್ಕೊಳ್ತೀರ ಅಂತ ಅನ್ಕೋತೀನಿ ಪ್ರೀತಿ ಬಂದು ಮಾಡಿ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ನೀವು ಕೊಟ್ಟಂಥ ಉದಾಹರಣೆಗಳು ಭಾಳ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಈಸಿಯಾಗಿ ನಮ್ಗೆ ಅರ್ಥ ಆಗುವಂಥದ್ದು ಮೊಬೈಲ್ ವಿಚಾರನೇ. ಅದನ್ನೇ ಕೊಟ್ಟಾಗ ನಮ್ಗೆ ಈ ಟಾಪಿಕ್ಕು ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಯಂತ್ರ ಮಂತ್ರ ತಂತ್ರ ಅದಕ್ಕೆ ಅದರದೇ ಆಗಿರುವಂಥ ಶಕ್ತಿ ಇರುತ್ತೆ. ಸೊ ಒಂದು ಹೆಚ್ಚು ಅಥವಾ ಒಂದು ಕಡಿಮೆ ಅಂತ ನಾವು ಯಾವುದೇ ರೀತಿ ಅದನ್ನು ಪರಿಗಣಿಸಬಾರ್ದು ಅಂತ ತಿಳಿಸಿದ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217 847031.